ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೊಗಸಾದ ಒಂದು ಹಲಸಿನಕಾಯಿಯ ಸಾಂಬಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ದಪ್ಪ ತಳದ ಕುಕ್ಕರ್ನ ಇಡಬೇಕು. ನಾನಿಲ್ಲಿ ಒಂದು ಪಾನ್ ಇಡ್ತಾ ಇದ್ದೀನಿ. ಹೀಟ್ ಆದಮೇಲೆ ಅದಕ್ಕೆ 2-3 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ಮೇಲೆ ನಾವು ಒಗ್ಗರಣೆನ ಹಾಕಬೇಕು. ಇಲ್ಲಿ ಹಲಸಿನಕಾಯಿಯ ಹೊರಸಿಪ್ಪೆನ ಮತ್ತು ಒಳಗಿರೋ ದಿಂಡನ್ನು ನಾವು ಸಂಪೂರ್ಣವಾಗಿ ತೆಗೆದು ಮಧ್ಯದಲ್ಲಿರುವಂಥ ಪಲ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಅಂದರೆ ಬೀಜ ತುಂಬ ಬಲ್ತಿರಬಾರ್ದು, ಆ ಥರ ಕಾಯಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಎಣ್ಣೆ ಕಾಯ್ತಾ ಇದೆ. ಈಗ 2-3 ಈರುಳ್ಳಿನ ಸುಮ್ಮನೆ ದಪ್ಪ ಉದ್ದ ಗೀಳಿ ಹೆಚ್ಕೊಂಡಿರೋವಂಥದ್ದು, ಹಾಗೆ 7 ಮೆಣಸಿನ್ಕಾಯಿನ ಹೆಚ್ಚಿರೋವಂಥದ್ದನ್ನ ಆಯಿಲ್ಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಸಾಂಬಾರು ವೆಜಿಟೇರಿಯನ್ ಅವರ ಕೈಮಾ ಸಾಂಬಾರು ಅಂತ ಹೇಳ್ಬೋದು. ಮಸಾಲೆ ಸಾಂಬಾರಾಗಿರುತ್ತೆ. ಮತ್ತು ಈ ಹಲಸಿನಕಾಯಿನ ಹಿಂದಿನಲ್ಲಿ ಕಟ್ಮಲ್ ಅಂತ ಕರೀತಾರೆ. ಸೊ ಇದ್ರ ಬಿರಿಯಾನಿ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ನೋಡಿ, ಇದು ಜಸ್ಟ್ ಅದು ಫ್ರೈ ಆದರೆ ಸಾಕು, ಓವರ್ ಫ್ರೈ ಆಗೋದು ಬೇಕಾಗಿಲ್ಲ. ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಆಗ್ತಾ ಇರೋದಕ್ಕೆ ಹೆಚ್ಚಿಟ್ಟಿರೋಂಥ ಹಲಸಿನಕಾಯಿ ಹೋಳುಗಳನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದಕ್ಕೇ ಫ್ರೈಗೆ ಹಾಕಬೇಕು. ಈರುಳ್ಳಿ ಜೊತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಹಲಸಿನಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂಶ ಮತ್ತು ಪ್ರೋಟೀನ್ ಅಂಶ ಇರುತ್ತೆ. ಶುಗರ್ ಪೇಷಂಟವರಿಗೆ ಈ ತರಕಾರಿ ತುಂಬ ಒಳ್ಳೆಯದು. ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಈಗ ಇದಕ್ಕೆ 2 ಆಲೂಗೆಡ್ಡೆನ ತೊಳೆದು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಎಲ್ಲನೂ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ಒಂದು ಅರ್ಧ kg ಹಿಚ್ಕಿದ ಅವರೆಬೇಳೆ ಅಥವಾ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಅವರೆಕಾಯಿನ ತಂದು ಬಿಡಿಸಿ ಬೀಜದ ಮೇಲಿರುವಂಥ ಸಿಪ್ಪೆನ ಅಥವಾ ಕಾಳಿನ ಮೇಲಿರೋ ಸಿಪ್ಪೆನ ಹಿಚ್ಕಿ ತೆಗೆದಿರೋದಕ್ಕೆ ನಾವು ಹಿಚಕ್ ಬೇಳೆ ಅಂತ ಕರಿತೀವಿ. ಈ ಬೇಳೆಕಾಳನ್ನು ಸಹ ಹಾಕಿ ಫ್ರೈ ಮಾಡಬೇಕು. ಸೊ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬರುತ್ತೆ ಮತ್ತು ಅದು ಫ್ಲೇವರ್ ಚೇಂಜ್ ಆಗುತ್ತೆ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ ತೊಗೊಂಡು 2 ಟೊಮೊಟೊ, ಒಂದು ದೊಡ್ಡ ಈರುಳ್ಳಿನ ಹಾಕಬೇಕು. ಅದಕ್ಕೆ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ 1 ಹಿಡಿಯಷ್ಟು ಕೊಬ್ಬರಿ. ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿಕಾಯಿ ಇದ್ರೂ ಸಹ ಅರ್ಧ ಹೋಳಷ್ಟು ಹಾಕ್ಬೋದು. ಮತ್ತು 4 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಹುರಿಗಡಲೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ಳಿ. ತಿಕ್ನೆಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹುರಿಗಡಲೆ ಮತ್ತು ಗೋಡಂಬಿನ ಸೇರಿಸ್ಬೋದು. 2 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದಕ್ಕೇನೆ ಇವಾಗ ಖಾರದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲನೂ ಒಟ್ಟಿಗೆ ಜಾರಿಗೆ ಹಾಕಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಹಾಗೆ 1 ಇಂಚಷ್ಟು ಶುಂಠಿ, 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಕಲರ್ಗೋಸ್ಕರ 2 ಒಣಗಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಒಂದು ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ ಫ್ರೈ ಆಗ್ತಾ ಇರೋಂಥ ತರಕಾರಿಗೆ 2 ಸ್ಪೂನಷ್ಟು ಅರಳುಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಈ ಉಪ್ಪು ಹಾಕಿದ್ಮೇಲೆ ಅದು ಉಪ್ಪಿನಂಶನ ಹೀರ್ಕೊಳ್ತಾ ಇರುತ್ತೆ, ಹಾಗೆ ತರಕಾರಿಲಿರುವಂಥ ನೀರಿನ ಅಂಶ ಬಿಡ್ತಾ ಇರುತ್ತೆ. ನೋಡಿ, ಈಗ ಇದು ಫ್ರೈ ಆಯಿತಲ್ವ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಸಾರಿಗೆ ಎಷ್ಟು ತಿಕ್ನೆಸ್ ಬೇಕು ಅನ್ನೋದು ನೋಡಿಕೊಂಡು ನಾವು ಈ ಜಾರ್ ತೊಳೆದಿದ್ದ ನೀರೆಲ್ಲ ಅದಕ್ಕೆ ಹಾಕಿ ನಾವು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲ ಬೇಕಾಗಿರೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿರಬೇಕು. ಸೊ ಹಾಗಾಗಿ ನಾನು 1-2 ಸಲ ಈ ಜಾರನ್ನ ತೊಳೆದ್ಬಿಟ್ಟು ನೀರನ್ನ ಹಾಕ್ತಾಯಿದ್ದೀನಿ. ಈ ಮಸಾಲ ಗ್ರೇವಿ ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇದು ವೆಜಿಟೇರಿಯನ್ ಅವರ ನಾನ್ ವೆಜ್ ಅಂತ ಹೇಳ್ಬೋದು. ಕೈಮಾ ಮಸಾಲೆ ಸಾರು ಏನು ಟೇಸ್ಟ್ ಕೊಡುತ್ತೋ ಇದು ಅದೇ ಥರ ಟೇಸ್ಟ್ ಕೊಡುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಸೀಸನಲ್ಲಿ ಈ ರೆಸಿಪಿನ ನೀವೆಲ್ಲ ಟ್ರೈ ಮಾಡಿ ನೋಡಿ, ಹೇಳಿ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ವಾಟರ್ನ ಆ್ಯಡ್ ಮಾಡಬೇಕು. ಇದು ಬಾಯ್ಲ್ ಆದಮೇಲೆ ಬೆಂದಮೇಲೆ ಮತ್ತು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಮತ್ತು ಕರಿಬೇವು 1-2 ಎಲೆ ಹಾಕಿದ್ರೆ ಸಾಕು. ಪುದೀನ ಸೊಪ್ಪು 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ಸೊ ಈಗ
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 1 or 2 ವಿಷಲ್, ಯಾಕಂದರೆ ನಾವು ಫ್ರೈ ಮಾಡಬೇಕಾದ್ರೆ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಲ್ಸ್ನ ಕೂಗಿಸ್ತೀನಿ. ನೋಡಿ, ಈಗ ಸಾರು ರೆಡಿಯಾಗಿದೆ. ತುಂಬ ಘಮಘಮಿಸುವಂತಹ ಹಲಸಿನಕಾಯಿಯ ಮಸಾಲೆ ಸಾಂಬಾರು ರೆಡಿಯಾಗಿದೆ. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.